ಹಾಯ್ ಎಲ್ಲರಿಗೂ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಅಮ್ಮವ್ರಿಗೆ ಸೀರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ಹೋಗಿ ಸೀರೆನ ಪರ್ಚೇಸ್ ಮಾಡಬೇಕಂತ ಹೋಗಿದ್ವಿ. ನಾವು ಯಾವಾಗಲೂ ಇಲ್ಲೇ ಹೋಗಿ ಪರ್ಚೇಸ್ ಮಾಡೋದು ಸ್ಯಾರಿನ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ ಆಗಿ ಇರ್ಬೋದು, ಹಾಗೆ ಡಿಸೈನ್ ವೈಸ್ ಆಗಿ ಚೆನ್ನಾಗಿರುತ್ತೆ ಅಂತ ನಾವು ಯಾವಾಗೂ ಇಲ್ಲೇ ಹೋಗಿ ತೊಗೊಳ್ಳೋದು. ಇನ್ನು ನಮ್ಮಮ್ಮ ಸೀರೆನ ತೊಗೊಳ್ತಾ ಇದ್ರು. ಸ್ವೀಟ್ಸ್ ಅಂಗಡಿಗೆ ಹೋಗಿ ಸ್ವೀಟ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಯಾಕೆಂದರೆ ಪಾಪು ಇರೋದ್ರಿಂದ ಮತ್ತು ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಸ್ವೀಟ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಡೈರೆಕ್ಟು ಸ್ವೀಟ್ಸ್ ಅಂಗಡಿಗೆ ಹೋಗಿ ಏನೇನು ಬೇಕೆಲ್ಲ ತೊಗೊಂಡು ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದ ಆದಮೇಲೆ ಇನ್ನು ಫೋಟೋಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಾಳೆ ಪೂಜೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೆ. ಹಾಗೆ ಫೋಟೋಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಮಾಡ್ತಾಯಿದ್ದೆ. ಇನ್ನು ವರಮಹಾಲಕ್ಷ್ಮಿಗೆ ಬೆಳ್ಳಿ ಸಾಮಾನು ಹಾಗೆ ಹಿತ್ತಾಳೆ ಸಾಮಾನೆಲ್ಲ ವಾಶ್ ಮಾಡಬೇಕಿತ್ತಲ್ವ. ಸೊ ನಮ್ಮಮ್ಮ ಎಲ್ಲ ವಾಶ್ ಮಾಡಿ ಇಟ್ಟಿದ್ರು. ಇನ್ನು ಬೆಳ್ಳಿ ಸಾಮಾನನ್ನ ಕೋಲ್ಗೇಟ್ ಪೌಡರೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಪಳಪಳ ಅನ್ನುತ್ತೆ ಅಂತ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ. ಅದೇ ನಾನು ಒಂದು ಸಾರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನೋಡಿ ತುಂಬ ಚೆನ್ನಾಗಿ ಬೆಳ್ಳಗಾಗಿದೆ. ತುಂಬಾ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಅಮ್ಮನ ಮುಖವಾಡನು. ಇನ್ನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆಲ್ಲ ನನ್ನ ತಮ್ಮನೇ ರೆಡಿ ಮಾಡಿಕೊಡ್ತೀನಿ ಅಕ್ಕ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದ. ಇನ್ನು ಡೆಕೋರೇಷನ್ಗೆಲ್ಲ ರೆಡಿ ಆಯಿತು. ಇನ್ನು ಅಮ್ಮ ಅಡುಗೆ ಮಾಡಿದರು, ಮುದ್ದೆ ಮತ್ತು ಸಾಂಬಾರನ್ನ. ಅದನ್ನ ತಿಂದ್ಕೊಂಡು ಇನ್ನು ಜಶ್ಶುನ ಮಲಗಿಸ್ಬಿಟ್ಟು ಇನ್ನು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಕ್ಷತೆ ಕಾಳು ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಷತೆ ಕಾಳು ರೆಡಿ ಆಗೋಯಿತು. ಇನ್ನು ಗಣೇಶನಿಗೆ ಕೆಲವರು ಸಗಣಿಯಿಂದ ಮಾಡ್ಕೊತಾರೆ. ನಾನು ಇಲ್ಲಿ ಅರಿಶಿನ ಮತ್ತು ಹಸಿ ಹಾಲಿಂದ ಈ ಥರ ಉಂಡೆ ಥರ ಮಾಡ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಇಟ್ಟರೆ ಇನ್ನು ಗಣೇಶನ ಪೂಜೆಗೆ ರೆಡಿ ಆಗಿಬಿಡುತ್ತೆ. ವಿಘ್ನ ಗಣೇಶ ಆಗಿರೋದ್ರಿಂದ ಗಣೇಶಗೆ ಫಸ್ಟ್ ಪೂಜೆ ಮಾಡಬೇಕು. ಸೊ ಹಾಗಾಗಿ ಗಣೇಶನಿಗೆ ರೆಡಿ ಮಾಡಿಕೊಂಡೆ. ಇನ್ನು ಕಳಸಕ್ಕೆ ಏನೇನು ಬೇಕಂತ ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಇನ್ನು ಕಳಸಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಬಿಟ್ಟು ಅದಕ್ಕೆ ಅರಿಶಿನ ಹಾಗೆ ಕುಂಕುಮ ಹಾಕ್ಕೊತಾ ಇದ್ದೀನಿ, ಹೂವನ್ನು ಹಾಕ್ಕೊತಾ ಇದ್ದೀನಿ, ಕಲ್ಲು ಸಕ್ಕರೆ, ಒಂದು ಗೋಲ್ಡ್ ಕಾಯಿನ್, ಒಂದು ಗೋಲ್ಡ್ ರಿಂಗು, ಬಾದಾಮಿ ಹಾಕ್ಕೊತಾ ಇದ್ದೀನಿ 5, ಗೋಡಂಬಿ 5ನ ಹಾಕ್ಕೊತಾ ಇದ್ದೀನಿ, ಗೋಮತಿ ಚಕ್ರ 5 ಕವಡೆ, 5 ಕಮಲದ ಬೀಜ, ಹಾಗೆ ಒಂದು ಬಟ್ಲಡಿಕೆ, ಲವಂಗ 5 ಹಾಕ್ಕೊತಾ ಇದ್ದೀನಿ. ಇನ್ನು ಕಳ್ಸಕ್ಕಂತೂ ರೆಡಿಯಾಗಿ ಹೋಯಿತು. ಇನ್ನು ಅಮ್ಮವ್ರಿಗೆ ಮೊಡ್ಲಕ್ಕಿನ ತುಂಬಬೇಕಲ್ವ. ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 3 ಗ್ಲಾಸಷ್ಟು ಅಥವಾ 3 ಕಪ್ಪಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. 2 ಕೊಬ್ಬರಿ ಬಟ್ಲ ತೊಗೊಂಡಿದ್ದೀನಿ. ಅದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ಕೊಂಡಿದ್ದೀನಿ. 1 ಅಚ್ಚು ಬೆಲ್ಲನ ಇಟ್ಕೊತಾ ಇದ್ದೀನಿ. ಇನ್ನು ಎಲೆ ಅಡಿಕೆ ಹಾಗೆ ಒಂದು ಬ್ಲೌಸ್ ಪೀಸು, ಬಾಳೆಹಣ್ಣು, ಬಳೆನ ಇಟ್ಕೊತಾ ಇದ್ದೀನಿ. ಇನ್ನು ಗಂಧಿಗೆ ಅಂಗಡಿಯಲ್ಲಿ ಮಿರರ್ದು ಒಂದು ಪ್ಯಾಕೆಟ್ ಬರುತ್ತಲ್ವ, ಮಿರರು, ಬಾಚಣಿಗೆ ಅದೆಲ್ಲ. ಸೊ ಅದು ಒಂದು ಇಟ್ಕೊತಾ ಇದ್ದೀನಿ. ಹಾಗೆ 5 ಅರಿಶಿನ ಕೊಂಬು, ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ಇನ್ನು ರೆಡಿ ಮಾಡಿಕೊಂಡೆ. ಇನ್ನು ಕಳಸಕ್ಕೆ ಕಾಯಬೇಕಲ್ವ, ಅದಕ್ಕೆ ಅರಿಶಿನ ಎಲ್ಲ ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡೋಣ. ಮತ್ತು ಅಷ್ಟರೊಳಗಡೆ ತಾಳಿನ ರೆಡಿ ಮಾಡ್ಕೋಬೇಕಾಗುತ್ತೆ. ಅಮ್ಮವ್ರಿಗೆ ತುಂಬ ಶ್ರೇಷ್ಠವಾದದ್ದು ಈ ಥರ ಅರಿಶಿನ ಕೊಂಬುದಲ್ಲಿ ಮಾಡಿರೋದು ತುಂಬಾ ಇಷ್ಟ. ಇನ್ನು ಹಾಗೆ ಮುತ್ತೈದೆಯರಿಗೆ ಒಡಲು ತುಂಬಬೇಕಲ್ವ. ಸೊ ಅದನ್ನು ರೆಡಿ ಮಾಡಿಕೊಂಡೆ. ಇನ್ನು ದುಡ್ಡು ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡೆ. ಇನ್ನು ಪೂಜೆ ಸಾಮಾನಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡೆ. ಇನ್ನು ನೈಟೇ ಮಾರ್ನಿಂಗು 4:15 5 ಗಂಟೆ ಒಳಗಡೆ ನಾವು ಪೂಜೆ ಮಾಡಬೇಕಾಗುತ್ತೆ. ಬ್ರಾಹ್ಮಣ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಲ್ವ. ಈ ಸಾರಿ ಬಂದುಬಿಟ್ಟು 4:15 5:30 ಒಳಗಡೆ ಪೂಜೆ ಮಾಡಬೇಕಂತೆ. ಸೊ ಹಂಗಾಗಿ ನಮ್ಮಮ್ಮ ಬೇಗನೆ ಎದ್ದು ಅಡುಗೆ ಎಲ್ಲ ಮಾಡಿಕೊಡ್ತಾಯಿದ್ರು. ಇನ್ನು ನಾನು ಲಕ್ಷ್ಮೀ ವಿಗ್ರಹಕ್ಕೆ ಅದು ಡೆಕೋರೇಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ
ಸಿಂಪಲ್ಲಾಗೆ ನಾನು ರೆಡಿ ಮಾಡಿಕೊಂಡೆ ಅಮ್ಮವ್ರ ಮುಖವಾಡನ. ಇನ್ನು ಫಸ್ಟು ಗಂಗಾಮಾತೆನ ಆಹ್ವಾನ ಮಾಡ್ಕೋಬೇಕಲ್ವ, ಗಂಗಾಮಾತೆಗೆ ಪೂಜೆ ಮಾಡ್ಕೊಂಡು ತೊಗೊಂಡು ಬಂದು ಅಲ್ಲಿ ಇಟ್ಟು, ಈಗ ಒಂದು ಅಷ್ಟದಳ ಒಂದು ರಂಗೋಲಿನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಎಲೆನ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ಗಂಗಾಮಾತೆನ ಕರ್ಕೊಂಡು ಬಂದು ಇಟ್ಟು, ಅದಾದಮೇಲೆ ಒಂದು ಮೇಲೆ ಕಳಸನ ಇಟ್ಬಿಟ್ಟು ಈ ಥರ ಪ್ಲಾಸ್ಟರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ ಸೀರೆನ. ಆ ಸೀರೆನೂ ಈ ಥರ ಬೇಗ ಬೇಗ ಉಡ್ಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ 4 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಬೇಗ ಪೂಜೆ ಮುಗಿಸ್ಬೇಕಲ್ವ ಅಂತ ಹೇಳಿ ಬೇಗನೆ ಸೀರೆನೆಲ್ಲ ಉಡಿಸ್ದೆ. ಇನ್ನು ಸೊಂಟದ ಪಟ್ಟಿ ಹಾಗೆ ಕಳಸ ಇಟ್ಬಿಟ್ಟು ಅಮ್ಮವ್ರ ಮುಖವಾಡನ ಇಟ್ಟು, ಇನ್ನು ಹೂವು ಎಲ್ಲ ಇಟ್ಟು, ಇನ್ನು ಹೂನಾರನೆಲ್ಲ ಹಾಕ್ಬಿಟ್ಟು ಅಮ್ಮವ್ರಿಗೆ ಪೂಜೆನ ಮಾಡಿದೆ. ಇನ್ನು ಆರತಿನೂ ಬೆಳಗ್ಬಿಟ್ಟು ಅಮ್ಮವ್ರಿಗೆ ಪೂಜೆನ ಸಲ್ಲಿಸಿದೆ. ಇನ್ನು ವರಮಹಾಲಕ್ಷ್ಮಿ ವ್ರತ ಬುಕ್ ತೊಗೊಂಡು ಅಷ್ಟನಾಮಗಳನ್ನೆಲ್ಲ ಹೇಳಿದೆ ಅಮ್ಮವ್ರಿಗೆ. ಹಾಗೆ ಕಥೆನೂ ಓದಿ ಆದಮೇಲೆ ಇನ್ನು ಬೆಳಿಗ್ಗೆ ನಮ್ಮ ಮನೆಯವ್ರು ಬಂದಿದ್ದರು. ಅವ್ರ ಊರಿಂದ ಇವತ್ತೇ ಬಂದಿದ್ದು. ಸೊ ಜಸ್ಸು ಅವ್ರ ಅಪ್ಪ ಜೊತೆ ಆಟ ಆಡ್ತಾಯಿದ್ರು. ಇನ್ನು ಬೆಳಗ್ಗೆ ಎಲ್ಲನೂ ಏನೇನು ಬೇಕೋ ಎಲ್ಲನೂ ಅಡುಗೆ ಎಲ್ಲ ಮಾಡಿಬಿಟ್ಟು ನೈವೇದ್ಯಕ್ಕೆ ಅಮ್ಮವ್ರಿಗೆ ಪೂಜೆನ ಸಾಯಂಕಾಲ ಹೊತ್ತು ಪೂಜೆನ ಮಾಡಿದೆ. ಅಮ್ಮವ್ರಿಗೆ ತುಂಬ ಶ್ರೇಷ್ಠವಾದದ್ದು ಅಡುಗೆ ಏನೇನು ಬೇಕೋ ಎಲ್ಲನೂ ಮಾಡಿದ್ದೆ. ಚಿತ್ರಾನ್ನ, ಪುಳಿಯೋಗರೆ, ಹಾಗೆ ಕಡಲೆ ಉಸ್ಲೆ ಅಂತ ಹೇಳ್ತಾರೆ ನೋಡಿ, ಅದು ಎಲ್ಲನೂ ಮಾಡಿದ್ದೆ. ಮೊಸರನ್ನ, ಅಮ್ಮವ್ರಿಗೆ ಇಷ್ಟ ಆಗೋಂಥದ್ದು, ಪಾಯಸ ಎಲ್ಲನೂ ನೈವೇದ್ಯಕ್ಕೆ ಇಟ್ಟು ಇನ್ನು ಸಾಯಂಕಾಲ ಚೆನ್ನಾಗಿ ಪೂಜೆ ಮಾಡಿದ್ವಿ. ಇನ್ನು ಸಂಜೆ 5:15 ಆಗಿತ್ತು. ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ವ, ಬಂದು ಅರಿಶಿನ ಕುಂಕುಮ ಎಲ್ಲ ತಗೊಂಡು ಇನ್ನು ಹೊರಟರು. ಇನ್ನು ಇವತ್ತು ನಮ್ಮ ಹಸ್ಬೆಂಡ್ ಬಂದಿರೋದ್ರಿಂದ ಖುಷಿಯಾಗಿ ಜಸ್ಸು ಅಪ್ಪನ ಜೊತೆ ಆಟ ಆಡ್ತಾ ಇದ್ದ. ಇನ್ನು ಕುತ್ಕೊಂಡು ನಾವು ಪೂಜೆನೆಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿಕೊಂಡು ಇನ್ನು ದೇವರಿಗೆ 9 ಗಂಟೆ ಒಳಗಡೆನೆ ನಾವು ಕಳಸನೆಲ್ಲ ಅಲ್ಲಾಡಿಸ್ಬೇಕಾಗಿತ್ತಲ್ವ. ಅಮ್ಮನಿಗೆ ಕೆಂಪಾರತಿ ಮಾಡಿ ಕಾಯಿನ ಹೊಡೆದ್ಬಿಟ್ಟು ಇನ್ನು ಕಳಸನೆಲ್ಲ ಅಲ್ಲಾಡಿಸ್ಬೇಕಾಗುತ್ತೆ. ಪ್ರತಿಯೊಂದು ನಾವೇನೇನು ಇಟ್ಟಿದ್ದೀವೋ ಎಲ್ಲನೂ ಈ ಥರ ಸರಿಸ್ಬೇಕಾಗುತ್ತೆ, ಈ ಥರ ಅಲ್ಲಾಡಿಸ್ಬೇಕಾಗುತ್ತೆ. ಆವಾಗ ಲಕ್ಷ್ಮಿ ಅಲ್ಲಾಡ್ದಂಗೆ ಆಗುತ್ತೆ. ಇನ್ನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಏನಾದ್ರು ಸ್ವೀಟ್ನ ಮಾಡಿಬಿಟ್ಟು ಇನ್ನು ಎಲ್ಲನೂ ಎತ್ಬಿಟ್ರೆ ಇನ್ನು ಪೂಜೆ ಅಂತೂ ಮುಗಿಯುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.